ಎಲ್ಲರಿಗೂ ನಮಸ್ಕಾರ. ವಿಮಾನ ದಾಳಿ ಎಚ್ಚರಿಕೆ. ಬ್ಲ್ಯಾಕ್ಔಟ್ ಕ್ರಿಯಾ ಯೋಜನೆ. ಜೀವನ ಶಾಂತವಾಗಿರುವಾಗ ಕುಟುಂಬದವರು ಒಟ್ಟಾಗಿ ಊಟ ಮಾಡುತ್ತಿರುವುದು, ಮಕ್ಕಳು ಆಟವಾಡುತ್ತಿರುವುದು, ಮಾರುಕಟ್ಟೆಗಳಲ್ಲಿ ಚಲನವಲನ ಇರುವುದು. ಆಗ ಈ ಶಾಂತಿ ಎಷ್ಟು ನಾಜೂಕಾದದ್ದು ಎಂದು ನಮಗೆ ತಿಳಿಯುತ್ತಿಲ್ಲ. ಆದರೆ ಒಂದು ಕ್ಷಣಕ್ಕೆ ಎಚ್ಚರಿಕೆ ಸೈರನ್ ಕೇಳಿದರೆ ಆ ನಿಶ್ಶಬ್ದತೆ ಎಲ್ಲವೂ ಮಾಯವಾಗುತ್ತದೆ. ಭಾರತದ ರಕ್ಷಣೆಯು ಗಡಿ ಇಂದು ಶುರುವಾಗುವುದಿಲ್ಲ, ಅದು ನಿಮ್ಮಿಂದ ಶುರುವಾಗುತ್ತದೆ. ಸೈರನ್ ಕೇಳಿದ ತಕ್ಷಣವೇ ಮನೆಯ ಎಲ್ಲ ದೀಪಗಳನ್ನು, ಪಂಖಗಳನ್ನು, ಎಲೆಕ್ಟ್ರಾನಿಕ್ ಸಾಧನಗಳನ್ನು ಆರಿಸಿ, ಪರದೆಗಳನ್ನು ಎಳೆಯಿರಿ, ಕಿಟಕಿಗಳನ್ನು ಮುಚ್ಚಿರಿ. ಒಂದಿಷ್ಟು ಬೆಳಕು ಕೂಡ ಶತ್ರುಗೆ ದಾರಿ ತೋರಬಹುದು. ಇದು ಭಯವಲ್ಲ, ಇದು ಸಿದ್ಧತೆ. ಇದನ್ನು ನಾವೆಲ್ಲರೂ ಸೇರಿ ನಮ್ಮ ರಾಷ್ಟ್ರವನ್ನು ರಕ್ಷಿಸುವ ಶಕ್ತಿ ನಿಮ್ಮ ಮಕ್ಕಳಿಗೆ ಕಲಿಸಿ. ಒಬ್ಬ ಮಗ ಪರದೆ ಎಳೆಯುತ್ತಾನೆ, ಇನ್ನೊಬ್ಬ ಅಜ್ಜಿಗೆ ದೀಪ ಆರಿಸಲು ಸಹಾಯ ಮಾಡುತ್ತಾನೆ. ಒಂದು ಕುಟುಂಬ ಶಾಂತವಾಗಿ ಕೂತು ಸಮಾಧಾನವಾಗಿ ತಯಾರಾಗಿ ಇರುತ್ತದೆ. ನಗರದ ಎಲ್ಲ ಕಡೆ ಈ ಆತ್ಮ ಬಲಗೊಳ್ಳುತ್ತದೆ. ಸ್ವಯಂ ಸೇವಕರು ಮನೆಯ ಮೇಲ್ಛಾವಣಿಗೆ ಹತ್ತಿ ಬೆಳಕು ಬರುತ್ತದೆಯೋ ಎಂದು ನೋಡುತ್ತಾರೆ. ಹೆಣ್ಣು ಮಕ್ಕಳು ಮನೆಯವರನ್ನು ನೋಡಿಕೊಳ್ಳುತ್ತಾರೆ. ಅತ್ತ ಗಡಿಯಲ್ಲಿ ನಮ್ಮ ಯೋಧರು ಶಾಂತವಾಗಿ ಎಚ್ಚರಿಕೆಯಿಂದ ಸ್ಥಿರವಾಗಿ ನಿಂತಿದ್ದಾರೆ. ಇದು ಭಾರತದ ಪ್ರತಿಯೊಂದು ಮನೆ ಒಂದು ಕೋಟೆ, ಪ್ರತಿಯೊಬ್ಬ ನಾಗರಿಕ ಒಂದು ಕವಚ. ನಾವು ಹೆದರುವುದಿಲ್ಲ, ಒಟ್ಟಾಗಿರುತ್ತೇವೆ. ನಗರದಿಂದ ಗ್ರಾಮಕ್ಕೆ ಈ ಬ್ಲಾಕ್ ಔಟ್ ಹರಡುತ್ತಿದೆ. ಭಯದಿಂದಲ್ಲ, ಪ್ರೀತಿಯಿಂದ. ದೇಶದ ಮೇಲಿನ ಪ್ರೀತಿ, ಒಬ್ಬರ ಮೇಲೊಬ್ಬರ ಪ್ರೀತಿ ಮತ್ತು ಪ್ರತಿ ಸಂಕಷ್ಟದಲ್ಲಿಯೂ ನಿಭಾಯಿಸುವ ಭಾರತದ ಮೇಲಿನ ವಿಶ್ವಾಸ. ಶಾಂತವಾಗಿ ಇರಿ, ಬಲದಿಂದ ಇರಿ. ನಾವು ಭಾರತಕ್ಕೆ ಸೇರಿದ್ದೇವೆ, ಭಾರತ ನಮ್ಮ ದೇಶ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.